ಜಾತಿ ಗಣತಿಯ ವಿಚಾರ ರಾಜ್ಯದಲ್ಲಿ ಹೊಸ ಕಿಚ್ಚನ್ನು ಹೊತ್ತಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದ ಹಲವು ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಂಬಿ ಪಾಟೀಲ್ ಮಾತನಾಡಿರೋದನ್ನು ನೋಡಿದ್ವಿ. ಈಗ ಮತ್ತಷ್ಟು ಜನರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥದ್ದು. ಕಾಂಗ್ರೆಸ್ ನಾಯಕರಿಂದ ಜಾತಿ ಗಣತಿಯ ವರದಿಯನ್ನು ಸಮರ್ಥನೆ ಮಾಡಿಕೊಳ್ಳೋದು ಮುಂದುವರಿತಾ ಇದೆ. ನಮ್ಮ ಸರ್ಕಾರದಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ, ಮೋದಿ ಸಹ ದೇಶದಲ್ಲಿ ಜಾತಿ ಗಣತಿಯನ್ನ ಮಾಡಬೇಕು, ಎಂಎಲ್ಸಿ ಸಲೀಂ ಅಹಮದ್ ಕೊಟ್ಟಂತಹ ಹೇಳಿಕೆ ಇದು. ವರದಿಗೆ ಪಕ್ಷದಲ್ಲಿ ಯಾವುದೇ ರೀತಿಯ ವಿರೋಧ ಇಲ್ಲ ಅಂತ ಹೇಳಿ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿಯನ್ನ ಓದದೆ ಊಹೆಯನ್ನ ಮಾಡಿ ಏನನ್ನೂ ಕೂಡ ಹೇಳೋದಕ್ಕಾಗಲ್ಲ. ಕಲಬುರಗಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕೊಟ್ಟಂತಹ ಸ್ಟೇಟ್ಮೆಂಟು. ಜಾತಿ ಜನಗಣತಿಯ ವರದಿ ಮಂಡನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗ 140 ಕೋಟಿ ಆಗಿದೆ. ಸೊ 75 ವರ್ಷದಲ್ಲಿ ಸಾಧನೆ ಆಗಿರೋದು 140 ಕೋಟಿ ಜನಸಂಖ್ಯೆ. ಅದಕ್ಕೆ ಅನುಗುಣವಾಗಿ ಸೋಷಿಯೋಲಿ ಯು ಹ್ಯಾವ್ ಟು ಕಂಬ್ಯಾಕ್ಟ್ ಇನ್ಈಕ್ವಾಲಿಟಿ, ಅಸಮಾನತೆಯನ್ನು ತೊಡೆದಾಕಬೇಕು, ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡಬೇಕು. ಆವಾಗ ಸ್ಟಡಿ ಲೈಕ್ ದಿಸ್, ಈ ಥರದ ಒಂದು ಅಧ್ಯಯನ ಇದೆಯಲ್ಲ, ಸೋಷಿಯೋ ಎಕನಾಮಿಕಲ್ ಸರ್ವೆ, ಅದು ಮುಖ್ಯವಾಗಿರೋದು. ಅದರ ಆಧಾರದ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಯಾವ್ಯಾವ ಸಮುದಾಯಗಳು ಅಸಮಾನತೆಯಿಂದ ಇದ್ದಾವೆ, ಸಮಾಜದ ನಿರ್ಮಾಣ ಆಗಬೇಕು, ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು, ನಮ್ಮ ಪ್ಲ್ಯಾನ್ಗಳನ್ನು ಮತ್ತು ಯಾವ ವರ್ಗಗಳಿಗೆ ಅವಕಾಶಗಳನ್ನು ರಾಜ್ಯಾಂಗಬದ್ಧವಾಗಿ ನೀಡಬೇಕು. ಆ ಕಾರಣಕ್ಕೆ ಇದೊಂದು ಸೈಂಟಿಫಿಕ್ ಆಗಿರ್ತದೆ. ಇದು ಯಾರ ಪರನೂ ಇಲ್ಲ, ಯಾರ ವಿರೋಧವೂ ಇಲ್ಲ. ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಆಶಯದ ರೀತಿಯಲ್ಲಿ ಈಕ್ವಾಲಿಟಿ ಟು ಆಲ್, ಆರ್ಟಿಕಲ್ 14ನಲ್ಲಿ ಎಲ್ಲರಿಗೂ ಸಮಾನತೆ ಬಿಡಬೇಕಲ್ಲ, ಆ ಹಿನ್ನೆಲೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಸೊ ಅದನ್ನು ಪ್ಲೇಸ್ ಮಾಡಿದ್ದಾರೆ. 17ನೇ ತಾರೀಕು ಇದಕ್ಕೋಸ್ಕರನೇ ಎಲ್ಲ ಮಿನಿಸ್ಟ್ರುಗಳು ಅಧ್ಯಯನ ಮಾಡ್ಕೊಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸೊ ಇದೊಂದು ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥ ಒಂದು ವರದಿ. ಈಗ 140 ಕೋಟಿ ಆಗಿದೆ. ಸೊ 75 ವರ್ಷದಲ್ಲಿ ಸಾಧನೆ ಆಗಿರೋದು 140 ಕೋಟಿ ಜನಸಂಖ್ಯೆ. ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಒಂದು ರಿಪೋರ್ಟನ್ನು ಮಂಡನೆ ಆಗಿದೆ. ಅವತ್ತೇ ಎಲ್ಲರೂ ಎದುರುಗಡೆ ಜಾತಿ ಗಣತಿ ರಿಪೋರ್ಟನ್ನು, ಆ ಲಕೋಟೆಯನ್ನು ತೆಗೆಯಲಾಗಿದೆ. ಸೀಲ್ಡ್ ಕವರಲ್ಲಿತ್ತು, ಅದನ್ನು ತೆಗೆಯಲಾಗಿದೆ. ತೆಗೆದು ಅದರ ಜಿಸ್ಟನ್ನು, ಯಾಕಂದರೆ ಯಾರೂ ಅಧಿಕಾರಿಗಳು ಕೂಡ ಅದನ್ನು ನೋಡಿರಲಿಲ್ಲ ಸರ್ಕಾರ ಮಟ್ಟದಲ್ಲಿ, ಅದರ ಜಿಸ್ಟನ್ನು ಅವರು ಓದಿದ್ದಾರೆ. ಆಮೇಲೆ ಚರ್ಚೆ, ಮಾನ್ಯ ಮುಖ್ಯಮಂತ್ರಿಗಳು ಈ ಜಾತಿ ಗಣತಿಯ ಜಿಸ್ಟು ಮತ್ತು ರಿಪೋರ್ಟು ಎಲ್ಲ ಸಚಿವರಿಗೆ ಅದು ತಲುಪಿಸ್ಲಿಕ್ಕೆ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಜೊತೆ ಮುಂದೆ ಬರ್ತಕ್ಕಂಥ 17ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಅದನ್ನು ಓದ್ಕೊಂಡು ಬನ್ನಿ, ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟ ಸಭೆ, ಒಂದೇ ಸಬ್ಜೆಕ್ಟ್ ಇದೆ, ಜಾತಿ ಗಣತಿ ಒಂದೇ ಸಬ್ಜೆಕ್ಟ್ ಇದೆ, ಅದು ಚರ್ಚೆ ಅವತ್ತು ಆಗ್ತದೆ. ಈಗ ತಾನೇ ಓಪನ್ ಆಗಿದೆ, ಅದು ಯಾರೂ ಓದಿಲ್ಲ, ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದು ಎಲ್ಲ ಓದಿ ಆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ನಿರ್ಣಯ ಅಂತೂ ಆಗಿಲ್ಲ. ಏನು ಕೆಲವು ಇವನ್ ಒಕ್ಕಲಿಗ ಸಮಾಜ ಸಂಘಟನೆಗಳು ಹೇಳಿದೆ, ಲಿಂಗಾಯತ ಸಮಾಜ ಸಂಘಟನೆಗಳು ಕೂಡ ಹೇಳಿವೆ. ಆದರೆ ಈಗ ಸದ್ಯಕ್ಕೆ ತೀರ್ಮಾನ ಏನೂ ಆಗಿಲ್ಲ. ಇದು ಬರೀ ಆ ರಿಪೋರ್ಟನ್ನು ಕ್ಯಾಬಿನೆಟಿಗೆ ಸಬ್ಮಿಟ್ ಮಾಡಿದಾಗ ಅದನ್ನು ಓಪನ್ ಮಾಡಿದ್ದಾರೆ ಅಷ್ಟೇ. ಅದು ಇನ್ನೂ ನಮ್ಮ ಹಿಂದುಳಿದ ಜನಾಂಗ ಅಷ್ಟೇ ಎಲ್ಲ ಸೇರಿ ಮೀಸಲಾತಿಗಳು ಪಡ್ತಕ್ಕಂಥ ಸುಮಾರು 70% ಅಷ್ಟು ಮೀಸಲಾತಿ ಜಾಸ್ತಿ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಇಲ್ಲಿ ಎಲ್ಲವನ್ನು ಭಾಗ ಮಾಡಿ 50ಕ್ಕೆ ಮೀಸಲಾತಿ ಇಟ್ಬಿಟ್ರು. ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಏನಾಗಿದೆ ಗೊತ್ತು, ನಮ್ಮಲ್ಲಿ ಅದಕ್ಕೆ ಮೊದಲೇ 70% ಇದ್ದದ್ದಿಲ್ಲಿ. ಈ ರಾಮಜೋಯಿಷ ಅಂದ್ಬಿಟ್ಟು ರಾಜ್ಯಸಭಾ ಸದಸ್ಯರು BJP ಅವನು ಒಂದು ಸ್ಟೇನ ಮಾಡಿಸ್ತು, 2011ರಲ್ಲಿ. ಯಾರೂ ಆ ಕೋರ್ಟ್ಗೆ ಹೋಗಿಲ್ಲ. ಈಗ ಟಿಕೆ ನಿಂತದೆ. ಟಿಕೆ ಆದರೆ ಯಾರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಆಗಲ್ಲ. ಈಗ ಜನಗಣತಿನ ಪಡ್ಕೋಬೇಕು ಅಂತ ಪಡ್ಕೋತಾರಲ್ವ, ಅದನ್ನೇನು ಬೈಪರ್ಕೇಸ್ ಮಾಡ್ಯಾರ. ಒಂದು ಪ್ರವರ್ಗ 1 ಅಂತಿತ್ತು, ಆ ಪ್ರವರ್ಗ 1ನ್ನು ವರ್ಗ 1 ವರ್ಗ